ಹಬ್ಬದ ತಿಂಗಳು. ಇಡೀ ತಿಂಗಳು ರಾಜ್ಯಾದ್ಯಂತ ಪ್ರತಿ ಮನೆಗಳಲ್ಲೂ ತಾಯಿ ಭುವನೇಶ್ವರಿಯ ಜಾತ್ರೆ ಅದ್ದೂರಿಯಾಗಿ ಆಚರಿಸುವ ಮೂಲಕ ಕನ್ನಡ ತಾಯಿಯ ಒಳುವಿಗಾಗಿ ಶ್ರಮಿಸಿರುವ ನಾಯಕರನ್ನ ನೆನೆಯುತ್ತಾ ಕನ್ನಡಕ್ಕಾಗಿ ದುಡಿದವರನ್ನ ಸನ್ಮಾನಿಸುತ್ತಾ ಇಡೀ ತಿಂಗಳು ರಾಜ್ಯೋತ್ಸವವನ್ನು ಸಂಭ್ರಮಿಸಲಾಗುತ್ತದೆ. ಇಂದು ಹೊಸದುರ್ಗ ಪಟ್ಟಣದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕನ್ನಡಾಭಿಮಾನಿಗಳ ಸಂಘದ ವತಿಯಿಂದ ಸಂಘದ ಅಧ್ಯಕ್ಷರಾದ ಗೌಡ್ರು ತಿಪ್ಪೇಸ್ವಾಮಿಯವರ ನೇತೃತ್ವದಲ್ಲಿ ಪಟ್ಟಣದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ತೆರೆದ ವಾಹನದಲ್ಲಿ ತಾಯಿ ಭುವನೇಶ್ವರಿಯ ಭಾವಚಿತ್ರವನ್ನಿಟ್ಟು ವಿವಿಧ ಕಲಾ ಮೇಳಗಳ ತಂಡದೊಂದಿಗೆ ಟಿಬಿ ವೃತ್ತದ ಬಳಿ ಇರುವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಬಸ್ ತಂಗುದಾಣದವರೆಗೂ ಅದ್ದೂರಿ ಮೆರವಣಿಗೆ ಸಾಗಿತ್ತು. ಮೆರವಣಿಗೆ ವೇಳೆ ಕೆನರಾ ಬ್ಯಾಂಕ್ ಸರ್ಕಲ್ ಮತ್ತು ಬಸ್ ತಂಗುದಾಣದಲ್ಲಿ ಕನ್ನಡ ಧ್ವಜಾರೋಹಣ ಮಾಡಿ ಕನ್ನಡಕ್ಕೆ ಜಯಕಾರಗಳನ್ನು ಕೂಗುತ್ತಾ ಅತ್ಯಂತ ಸಂಭ್ರಮದಿಂದ ಅರ್ಥಪೂರ್ಣವಾಗಿ 44ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಮೆರವಣಿಗೆಯುದ್ದಕ್ಕೂ ಕಾಂಗ್ರೆಸ್ ಮುಖಂಡರಾದ ಆಗ್ರೋ ಶಿವಣ್ಣ, ಅಲ್ತಾಫ್ ಪಾಷ್, ಸ್ಟಾರ್ ಮುನ್ನಾರ್, ಸಂಘದ ಮಾಜಿ ಅಧ್ಯಕ್ಷರುಗಳಾದ ನಾಗರಾಜ್, ಸೀತಾಕುಮಾರ್, ಉಪಾಧ್ಯಕ್ಷ ತಮ್ಮಣ್ಣ, ಕಾರ್ಯದರ್ಶಿ ಶಹಜಹಾನ್, ಸಮಾಜ ಸೇವಕರಾದ ತುಂಬಿನಕೆರೆ ಬಸವರಾಜ್, ಮುಖಂಡರಾದ ಗೂಳಿಹಟ್ಟಿ ಕೃಷ್ಣಮೂರ್ತಿ, ಸಂಘದ ಪದಾಧಿಕಾರಿಗಳು, ಹಲವು ಗಣ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು. ಭುವನೇಶ್ವರಿ ತಾಯಿಗೆ ಜೈ ಕನ್ನಡ.
ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಮತ್ತು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಇವತ್ತು ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ತಿಪ್ಪೇಶ್ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಿದ್ದೇವೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಮ್ಮ ಸಂಘದ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಎಲ್ಲ ಅಭಿಮಾನಿ ಬಂಧುಗಳು ಮುಖ್ಯ ರಸ್ತೆಯಲ್ಲಿ ಭುವನೇಶ್ವರಿ ಮೆರವಣಿಗೆಯೊಂದಿಗೆ ಬಂದಂಥ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಕೋರ್ತೀನಿ. ಅದೇ ರೀತಿ ಈ ಒಂದು ಕೆಲಸ ಕಾರ್ಯಕ್ರಮ ನಡೀಲಿಕ್ಕೆ ನಮ್ಮ ತಾಲೂಕಿನ ನಮ್ಮ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಆಹಾರ ಮತ್ತು ನಾಗರಿಕರ ಸರಬರಾಜು ಅಧ್ಯಕ್ಷರಾದಂಥ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ BG ಗೋವಿಂದಪ್ಪನವರು ಕೂಡ ಈ ಒಂದು ಸಂಘಕ್ಕೆ ಯಾವತ್ತೂ ಕೂಡ ನಮ್ಮಲ್ಲಿ ಹೆಗಲಿಗೆ ಕೊಟ್ಟು ಇರ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಏನೇ ಇರಲಿ ಅದೇನೇ ಬರಲಿ ನಾನಿದ್ದೇನೆ ಅನ್ನೋ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿಕ್ಕೆ ಅವರು ಕೂಡ ಭಾಗಿಯಾಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಸಂಘ ಯಾವತ್ತೂ ಕೂಡ ಯಶಸ್ವಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದೆ. ಅದಕ್ಕೆಲ್ಲ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ಅಭಿಮಾನಿ ಬಂಧುಗಳು ಎಲ್ಲರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಶುಭವನ್ನು ಕೋರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ನಾಡು, ಕನ್ನಡ ನುಡಿ, ಕನ್ನಡ ಜಲ ಇದು ನಮ್ಮ ನಾಡಿನ ಆಸ್ತಿ. ಇದಕ್ಕೆ ಯಾವ್ದಾದ್ರು ಧಕ್ಕೆ ಆದರೆ ನಮ್ಮ ಸಂಘದಿಂದ ಹೋರಾಟ ಮಾಡ್ತೀವಿ. ಮತ್ತು ಈ ವರ್ಷ ನನ್ನ ಅಧ್ಯಕ್ಷನಾಗಿ ಮಾಡಿದ್ದಕ್ಕೆ ಎಲ್ಲ ನನ್ನ ಸರ್ವ ಸದಸ್ಯರಿಗೂ ಮತ್ತು ಅಧ್ಯಕ್ಷರಿಗೂ, ಗೌರವಾಧ್ಯಕ್ಷರಿಗೂ ನನ್ನ ವಂದನೆಗಳು. ಈ ಕಾರ್ಯಕ್ರಮ ಮಾಡೋಕ್ಕೆ ನಮ್ಮ ಸಹಕಾರ ಕೊಟ್ಟಂಥ ಜನಪ್ರಿಯ ಆಹಾರ ನಿಗಮ ಮಂಡಳಿಯ ಅಧ್ಯಕ್ಷರಾದ ಗೋವಿಂದಪ್ಪನವರಿಗೂ ಮತ್ತು ನಮ್ಮ ಶಿವಣ್ಣನವರಿಗೂ, ಸೀತಾರಾಮನವರಿಗೂ, ಎಲ್ಲ ಸರ್ವ ಸದಸ್ಯರಿಗೂ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಏನು ಹೊಸದುರ್ಗ ತಾಲೂಕಿನ 69ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ 44ನೇ ಈ ಒಂದು ರಾಜ್ಯೋತ್ಸವವನ್ನು ಹೊಸದುರ್ಗದ ಈ ಒಂದು ತಾಲೂಕಿನಲ್ಲಿ ಅದ್ಧೂರಿಯಾಗಿ ನಮ್ಮ ಅಧ್ಯಕ್ಷರಾದಂಥ ತಿಪ್ಪೇಸ್ವಾಮಣ್ಣರವರು ಹಾಗೆ ಹಿರಿಯರು ಎಲ್ಲ ಮುಖಂಡರು ಸೇರಿ, ಯುವಕರು ಸೇರಿ ಕಲಾ ತಂಡಗಳ ಒಟ್ಟಿಗೆ ಅದ್ಧೂರಿಯಾಗಿ ಮೆರವಣಿಗೆ ಮಾಡಿ ತಾಯಿ ಭುವನೇಶ್ವರಿಯನ್ನು ಒತ್ತು ಮೆರೀತಕ್ಕಂಥದ್ದು ನಮ್ಮೆಲ್ಲರಿಗೂ ತುಂಬ ಸಂತೋಷವಾಗಿದೆ. ಇಂಥ ಕಾರ್ಯಕ್ರಮ ನಿರ್ವಹಿಸತಕ್ಕಂಥ ನಮ್ಮ ಯುವಕರು, ಹಿರಿಯರು ಎಲ್ಲ ಒಟ್ಟಿಗೆ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ತಾಲೂಕಿಗೆ ಇದು ಒಂದು ಹೆಮ್ಮೆಯ ವಿಷಯವಾಗಿದೆ. ಹಾಗಾಗಿ ಸಾರ್ವಜನಿಕರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಇನ್ನೂ ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮ ತಾಯಿ ಭುವನೇಶ್ವರಿಯ ಸೇವೆಯನ್ನು ನಾವೆಲ್ಲರೂ ಅವಳ ಪಾದ ಸೇವೆಯನ್ನು ಮಾಡಬೇಕಾಗಿದೆ. ಇಲ್ಲಿ ಯಾವುದೇ ಕುಲ, ಜಾತಿ, ಧರ್ಮ ಪಂಗಡಣೆ ಇಲ್ಲದೆ ಎಲ್ಲರೂ ಒಟ್ಟಿಗೆ ಸೇರಿ ಆಚರಣೆ ಮಾಡ್ತಕ್ಕಂಥದ್ದು ತಾಯಿಯ ಕೆಲಸವನ್ನು ನಾವೆಲ್ಲ ಮಂದುಂಬಿ ಆಚರಣೆ ಮಾಡೋಣ ಅಂತ ಹೇಳ್ತಾ, ಈ ಒಂದು 44ನೇ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ಆಚರಣೆ ಮಾಡ್ತಕ್ಕಂಥ ಈ ಒಂದು ಹಬ್ಬ ತುಂಬ ಯಶಸ್ವಿಯಾಗಿ ನೆರವೇರಿದೆ. ನಾವಾದರೂ ಇದಕ್ಕೆ ಮತ್ತೊಮ್ಮೆ ಅವರಿಗೆ ಶುಭ ಕಾಮನೆಗಳನ್ನು ಅರ್ಪಿಸ್ತಾ ಮುಂದಿನ ದಿನಗಳಲ್ಲಿ ಈ ಸಂಘ ಇನ್ನೂ ಹೆಚ್ಚು ಅಭಿವೃದ್ಧಿ ಕಾರ್ಯಗಳನ್ನು, ಸಮಾಜ ಸೇವೆಯನ್ನು ಮಾಡಿ ಈ ಒಂದು ತಾಲೂಕಿನಲ್ಲಿ ಅಭಿವೃದ್ಧಿಯನ್ನು ಕಾಣಲಿ, ಯಶಸ್ಸನ್ನು ಕಾಣಲಿ ಅಂತ ಹೇಳಿ ಅವರಿಗೆ ಈಗ ಒಂದು ಸಂದರ್ಭದಲ್ಲಿ ಶುಭವನ್ನು ಆರೈಸ್ತೇನೆ. ಧನ್ಯವಾದಗಳು. ವಿಶೇಷವಾದಂಥ ಒಂದು ಸುದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಡಾಕ್ಟರ್ ರಾಜ್ ಮತ್ತು ಪುನೀತ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷರು ಶ್ರೀಯುತ ಗೌಡ್ರು ತಿಪ್ಪೇಸ್ವಾಮಿ ಅವರು ಹಾಗೂ ಎಲ್ಲ ನನ್ನ ನೆಚ್ಚಿನ ಬಂಧುಗಳು, ಒಂದು ಸದಸ್ಯರು, ಉಪಾಧ್ಯಕ್ಷರು ಎಲ್ಲರೂ ಆದಿಯಾಗಿ ನಿರಂತರ ಶ್ರಮ, ಒಂದು ವಾರದಿಂದ ನಿರಂತರ ಶ್ರಮಪಟ್ಟು ಈ ಒಂದು ಭಜನಾ ಕಲಾ ತಂಡಗಳಂತ ತರದಿರ್ಬೋದು, ಈ ಒಂದು ಯಶಸ್ವಿ ಕಾರ್ಯಕ್ರಮದ ಹಿಂದೆ ಬಹಳಷ್ಟು ಶ್ರಮವನ್ನು ಪಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಹೊಸದುರ್ಗದ ನಾಗರಿಕರ ಪರವಾಗಿ ರಾಜ್ಕುಮಾರ್ ಸಂಘದ ಎಲ್ಲ ಸದಸ್ಯರಿಗೂ, ಗೌರವಾನ್ವಿತರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾದಂಥ ಆಸಕ್ತಿ ಇರುವಂಥ ಒಂದು ತಂಡ ಬಹಳಷ್ಟು. ಇದು ಹೊಸದುರ್ಗದ ಇತಿಹಾಸ ಪ್ರಸಿದ್ಧ ವಾಸಣ್ಣವರು ಅಧ್ಯಕ್ಷರಿದ್ರು. ನಾವು ಕೇಳ್ತಿದ್ವಿ ಸಣ್ಣವರು, ಅವರು ಕನ್ನಡ ರಾಜ್ಯೋತ್ಸವವನ್ನು ರಾಜ್ಕುಮಾರ್ ಸಂಘ ಅಂದ್ರೆ ಕನ್ನಡಕ್ಕೆ ಎಷ್ಟು ಸೀಮಿತವಾಗಿತ್ತು ಅಂದರೆ ಹೊಸದುರ್ಗದಲ್ಲಿ ರಾಜ್ಕುಮಾರ್ ಸಂಘನೇ ಕನ್ನಡ ರಾಜ್ಯೋತ್ಸವವನ್ನು ಪ್ರಥಮವಾಗಿ ಆಚರಿಸಿದಂಥ ಸಂಘ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಈ ಒಂದು ಸಂಘ ನಿರಂತರವಾಗಿ ಇರಲಿ. ನಾವು ಕೇವಲ ನವೆಂಬರ್ ತಿಂಗಳಿಗೆ ರಾಜ್ಯೋತ್ಸವವನ್ನು ಆಚರಿಸುವುದರ ಜೊತೆಗೆ ನಾವು ಪ್ರತಿನಿತ್ಯ ಇಲ್ಲಿ ಎಷ್ಟು ಜನ ನಾವು ಬಂದಿರತಕ್ಕಂಥ ಕನ್ನಡಾಭಿಮಾನಿಗಳು ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ಕನ್ನಡದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿಸ್ತಿದ್ದೀವಿ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಮನಗಾಣಬೇಕಾಗಿದೆ. ಅದ್ರ ಜೊತೆಗೆ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಸೈನ್ ಮಾಡುವಂದ್ರೆ ಇಂಗ್ಲೀಷಲ್ಲೇ ಸೈನ್ ಮಾಡ್ತೀವಿ. ನನ್ನೊಳಗಾಗಿ ನಾನು ಯಾವತ್ತೂ ಕೂಡ ಕನ್ನಡದಲ್ಲಿ ಸೈನ್ ಮಾಡೋದನ್ನು ಕಲ್ತಿದ್ದೀನಿ. ನನಗೆ ಹೆಮ್ಮೆ ಅನಿಸುತ್ತೆ. ಈ ಮುಂದಿನ ದಿನಗಳಲ್ಲಿ ಎಲ್ಲ ಅಧಿಕಾರಿಗಳಿರ್ಬೋದು, ಎಲ್ಲ ಇಲಾಖೆಗಳಿರ್ಬೋದು ಕನ್ನಡದ ಸಹಿಯನ್ನು ಮಾಡಬೇಕು ಅಂತೇಳಿ ಡಾಕ್ಟರ್ ರಾಜ್ಕುಮಾರ್ ಸಂಘದ ವತಿಯಿಂದ ಆಗ್ರಹಿಸ್ತಾ ಒಂದು ಯಶಸ್ವಿ ಕಾರ್ಯಕ್ರಮದಿಂದ ನಮ್ಮ ಆಗ್ರೋ ಶಿವಣ್ಣ ಅವರು ನಿಜವಾಗ್ಲೂ ಕೂಡ ಯುವಕರು ನಾಚಬೇಕು. ಪ್ರಾರಂಭದಿಂದಲೂ ಕೊನೆವರೆಗೂ ಕೂಡ ಅಂತ ಉತ್ಸಾಹದಿಂದ ನಮ್ಮ ಎಲ್ಲ ತಂಡದೊಂದಿಗೆ ಹೆಜ್ಜೆ ಹಾಕಿದ್ರೆ ಸರ್, ನಿಮ್ಗೆ ನಿಜವಾಗ್ಲೂ ಕೂಡ ಹೊಸದುರ್ಗದ ದುರ್ಗಮ್ಮನ ಆಶೀರ್ವಾದ ಇದೆ. ಯಾಕಂದ್ರೆ ತಾಯಿ ದುರ್ಗಾಂಬಿಕೆಯ ನೀವು ಆರಾಧಕರು.
ಅಂತ ಒಂದು ಸಂದರ್ಭದಲ್ಲಿ ಇದರ ತಾಯಿ ರಾಜ್ಯೋತ್ಸವವನ್ನು ಯಶಸ್ವಿಯಾಗಿ ಆಚರಣೆ ಮಾಡಿದಂಥ ಎಲ್ಲ ತಂಡದ ಸದಸ್ಯರಿಗೆ, ಬಂದಿರತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ, ಕಲಾ ತಂಡದವರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಬಲೋ ಕರ್ನಾಟಕ ಮಾತಾ ಕೀ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ, ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಎಲ್ಲ ನನ್ನ ಸಹೋದರಿಗೂ, ನಮ್ಮ ಎಲ್ಲ ಕಷ್ಟಪಟ್ಟು ಭಾಳ ಕೆಲಸ ಮಾಡಿದ್ದಾರೆ, ರಾತ್ರಿ ಆಗಲೂ ದುಡಿದಿದ್ದಾರೆ, ಇದನ್ನು ಯಶಸ್ವಿ ರೂಪದಲ್ಲಿ ತಂದು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಎಲ್ಲ ನಮ್ಮ ಸಂಘದ ಎಲ್ಲ ಸದಸ್ಯರಿಗೂ, ಪ್ರಧಾನ ಅಧ್ಯಕ್ಷರಿಗೂ, ಪ್ರಧಾನ ಕಾರ್ಯದರ್ಶಿ ಎಲ್ಲ ಪ್ರತಿಯೊಬ್ಬರು ಕೆಲಸ ಮಾಡಿದ್ದಾರೆ. ಎಲ್ಲರನ್ನೂ ಅವ್ರನ್ನ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇದು ನಿಮ್ಮ ಸ್ವತ್ತಲ್ಲ, ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಸ್ವಂತ ಸ್ವತ್ತಿದು. ನಾವಿವತ್ತು ಅಭಿಮಾನಿಗಳಾಗಿ ಇವತ್ತು ಹೊರಗೆ ಬಂದಿದ್ದೀವಿ ಅಂದರೆ ನಮ್ಮ TM ವಾಸು ಅವರು ಮತ್ತು ಮಾರುತಿ ಅವರು ಇವತ್ತಿಗೆ ನಮಗೆ ಅಧ್ಯಕ್ಷತೆಯನ್ನು ತಗೊಂಡು ಅವತ್ತು ನಮಗೆ ಬಿಟ್ಕೊಟ್ಟು ಹೋಗಿದ್ದಾರೆ. ಇವತ್ತು ಆ ಅಧ್ಯಕ್ಷತೆಯನ್ನು ನಾವನ್ನು ಮುಂದುವರ್ಸ್ಕೊಂತ ನಾವು ಹೋಗ್ತಾ ಇದ್ದೀವಿ. ಇವತ್ತು ಈ 3 ವರ್ಷದಿಂದ ನಾವು ಮುಂದುವರ್ಸ್ಕೊಂತ ಹೋಗ್ತಾ ಇದ್ದೀವಿ. ಅದಕ್ಕೆ ನಾವು ಶಿವಣ್ಣವ್ರು ಇರ್ಬೋದು, ಸೀತಾಳ್ ಕುಮಾರ್ ಇರ್ಬೋದು, ಮಾರುತಿ ಅವರು ಇರ್ಬೋದು, ಪ್ರತಿಯೊಬ್ಬರು ಇರ್ಬೋದು, ಪ್ರತಿಯೊಬ್ಬರು ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರುಗಳು ಇರ್ಬೋದು. ಎಲ್ಲರೂ ಶ್ರಮ ವಹಿಸಿ ಈ ಕಾರ್ಯಕ್ರಮಗಳನ್ನ ಯಾವ ಕಾರಣಕ್ಕೂ ನಿಲ್ಲಿಸಬಾರ್ದು ಅಂತೇಳಿ ಮುಂದೆ ವರ್ಷಕೊಂಡು ಹೋಗಬೇಕು ಅಂತೇಳಿ ತಮ್ಮಲ್ಲಿ ಮನವಿಯಲ್ಲಿ ಮನವಿ ಮಾಡ್ಕೊಳ್ತಾ ಜೈ ಹಿಂದ್, ಜೈ ಕರ್ನಾಟಕ.